ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ ಎಲ್ಲರೂ? ಈ ವಿಡಿಯೋದಲ್ಲಿ ಒಂದು ಶಾರ್ಟ್ ಆದಂಥ ನೋಟ್ಸೊಂದಿಗೆ ಬಂದಿದ್ದೇನೆ. ತುಂಬ ಶಾರ್ಟಾಗಿ ಇದರಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ. ಹ್ಯೂಮನ್ ಸ್ಕೆಲ್ಟನ್ ಸಿಸ್ಟಮ್ ನಮಗೆಲ್ಲ ಗೊತ್ತಿರುವಂಗೆ ಹ್ಯೂಮನ್ ಸ್ಕೆಲ್ಟನ್ ಸಿಸ್ಟಮ್ ನಮಗೆ ತುಂಬ ಇಂಪಾರ್ಟೆಂಟ್. ನಮ್ಮ ಬಾಡಿ ಒಂದು ಸ್ಟ್ಯಾಂಡ್ ಆಗಲಿಕ್ಕೆ, ಸಪೋರ್ಟಿವ್ ಆಗಿ ಮೊಮೆಂಟಮ್ ಆಗಲಿಕ್ಕೆ, ಎಲ್ಲಕ್ಕೂ ಸಪೋರ್ಟಾಗಿ ಒಂದು ಕೆಲಸವನ್ನು ಮಾಡುವಂಥದ್ದು ನಮ್ಮ ಸ್ಕೆಲ್ಟನ್ ಸಿಸ್ಟಮ್. ಹಾಗಾದರೆ ಇದರ ಬಗ್ಗೆ ಒಂದು ಶಾರ್ಟಾಗಿ ಒಂದಷ್ಟು ಪಾಯಿಂಟ್ಗಳನ್ನು ಹೇಳೋದಾದರೆ, ಸ್ಕೆಲ್ಟನ್ ಸಿಸ್ಟಮ್ ಪ್ರೊವೈಡ್ಸ್ ಶೇಪ್ ಆ್ಯಂಡ್ ಸಪೋರ್ಟ್ ಟು ದಿ ಬಾಡಿ. ಸೊ ನಮ್ಮ ಬಾಡಿಗೆ ಶೇಪ್ ಮತ್ತು ಸಪೋರ್ಟನ್ನು ಪ್ರೊವೈಡ್ ಮಾಡಿಕೊಡುತ್ತೆ ಈ ಒಂದು ಸ್ಕೆಲ್ಟನ್ ಸಿಸ್ಟಮ್. ಆ್ಯಂಡ್ ಪ್ರೊಟೆಕ್ಟ್ ಇಂಟರ್ನಲ್ ಆರ್ಗನ್ಸ್, ನಮ್ಮ ಒಳಭಾಗದಲ್ಲಿರುವಂಥ ಆರ್ಗನ್ಗಳು, ಉದಾಹರಣೆಗೆ ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಬ್ರೈನ್ಗಳು, ಇವುಗಳಿಗೆ ಒಂದು ಪ್ರೊಟೆಕ್ಷನ್ ಮಾಡುವಂಥ ಕೆಲಸನ ಮಾಡುತ್ತೆ. ಉದಾಹರಣೆಗೆ ಬ್ರೈನ್ ಹೊರಭಾಗದಲ್ಲಿ ಸ್ಕಲ್ ಇದೆ. ನಮ್ಮ ಬ್ರೈನ್ ಒಳಭಾಗದ ಪೇಟ್ ಏನೋ ಹೊರಗಡೆಯಿಂದ ಪೆಟ್ಟು ಬಿದ್ದರೂ ಕೂಡ ಒಳಗಡೆ ರೀಚ್ ಆಗೋದಿಲ್ಲ ಅಷ್ಟೊಂದು. ಆಮೇಲೆ ನಮ್ಮ ರಿಬ್ಸ್ಗಳು ಇರುವಂಥದ್ದು ಹಾರ್ಟ್ ಮತ್ತು ಲಂಗ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತವೆ. ಆ ರೀತಿಯಾಗಿ ಇದೊಂದು ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಹೆಲ್ಪ್ಸ್ ಇನ್ ದ ಮೂಮೆಂಟ್ ವಿತ್ ದ ಹೆಲ್ಪ್ ಆಫ್ ಮಸಲ್ಸ್, ನಮ್ಮ ಮಸಲ್ಸ್ಗಳಿಗೆ ಮೂಮೆಂಟಮ್ ಆಗಲಿಕ್ಕೆ ಇದು ಕೂಡ ತುಂಬ ಸಹಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಫಂಕ್ಷನ್ಸ್ ಆಫ್ ಸ್ಕೆಲ್ಟಲ್ ಸಿಸ್ಟಮ್ದು ಏನು ಕೆಲಸ ಇದೆ? ಒಂದು ಸಪೋರ್ಟ್ ಇದೆ, ಹೇಳಿದ ಹಾಗೆ ಸಪೋರ್ಟ್ ಮಾಡುತ್ತೆ, ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಮಾಡುತ್ತೆ, ಆಮೇಲೆ ಮಸಲ್ಗಳನ್ನು ಮೂಮೆಂಟ್ ಮಾಡಲಿಕ್ಕೆ ಮತ್ತು ಬ್ಲಡ್ ಸೆಲ್ಗಳನ್ನು ಫಾರ್ಮೇಷನ್ ಮಾಡಲಿಕ್ಕೆ. ಹೌದು, ನಮ್ಮ ಬ್ಲಡ್ ಸೆಲ್ಗಳನ್ನು ಕೂಡ ನಮ್ಮ ಬೋನ್ ಫಾರ್ಮೇಷನ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಸೊ ಈ ಒಂದಷ್ಟು ಬೋನುಗಳು ಏನು ಮಾಡ್ತಾವಪ್ಪ ಅಂತಂದರೆ, ನಮ್ಮಲ್ಲಿರುವಂಥ ದೊಡ್ಡ ಬಿಗ್ ಸಾಲಿಡ್ ಬೋನುಗಳು ಮತ್ತು ದಪ್ಪ ಬೋನುಗಳು ಏನು ಮಾಡ್ತವೆ ಅಂದರೆ ಈ ಬ್ಲಡ್ ಸೆಲ್ಗಳನ್ನು ಫಾರ್ಮೇಷನ್ ಮಾಡ್ತವೆ. ಮೇನ್ ಪಾರ್ಟ್ಗಳು ಯಾವಿದ್ದಾವೆ ಸ್ಕಲ್ಗಳಲ್ಲಿ? ಮೇನ್ ಪಾರ್ಟ್ಗಳು ಯಾವೆಲ್ಲ ಇದ್ದಾವೆ? ಒಂದನೇದು ನಮ್ಮ ಸ್ಕೆಲ್ಟಲ್ ಸಿಸ್ಟಮಲ್ಲಿ ಮೇನ್ ಪಾರ್ಟ್ಗಳು ಹೇಳೋದಾದರೆ, ಒಂದು ಸ್ಕಲ್ ಇದೆ, ಮತ್ತು ವರ್ಟಿಬ್ರಲ್ ಕಾಲಮ್ ಇದೆ, ರಿಬ್ ಕೇಜ್ ಇದೆ ಮತ್ತು ಲಿಮ್ಸ್ ಇದೆ. ಇವೆಲ್ಲಗಳು ಏನಂತಂದರೆ ನಮ್ಮ ಮೇನ್ ಪಾರ್ಟ್ಗಳು ನಮ್ಮ ದೇಹದ್ದು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇದ್ದೀರಿ, ಇದು ನಮ್ಮ ಸ್ಕೆಲ್ಟಲ್ ಸಿಸ್ಟಮ್. ಇಲ್ಲಿ ನಮಗೆ ನೋಡಲಿಕ್ಕೆ ಸ್ಕಲ್ ಇದೆ, ಹ್ಯೂಮರಸ್, ರಿಬ್ಸ್ ಕೇಜ್, ವರ್ಟಿಬ್ರಲ್ ಕಾಲಮ್ ಇದೆ, ಪೆಲ್ವಿಗಳಿದ್ದಾವೆ, ಫುಮೇರಾ, ಟಿಬಿಯಾ, ಫೈಬುಲಾ. ಇವೆಲ್ಲಗಳು ಸ್ಕೆಲ್ಟಲ್ ಸಿಸ್ಟಮಲ್ಲಿ ಬರುವಂಥ ಬೇರೆ ಬೇರೆ ತದಂಥ ಒಂದು ಬೋನ್ಗಳ ಪಾರ್ಟ್ಗಳು. ಹೋಪ್ ಇದು ನಿಮಗೆ ತುಂಬ ಶಾರ್ಟಾಗಿ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.